ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಮಂಗಳವಾರ ಚಂದ್ರಗ್ರಹಣ ಇದೆ ಅಂತ ಎಲ್ಲ ಲಬಲಬ ಅಂತ ಒಯ್ಕೊಂತವೆ. ದಯವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ. ಇಷ್ಟು ದಿನ ಇಲ್ಲದೇ ಇರೋರೆಲ್ಲ ಇವರೆಲ್ಲ ಕರೋನಾ ಇತ್ತು. ಸುಮಾರು 1 ವರ್ಷ 2 ವರ್ಷ ಕೊರೋನಾ ಬಂತು 2019ರಲ್ಲಿ. ಇಡೀ ವರ್ಷ ಕರೋನಾ ಇತ್ತು 2020ನೇ ಇಸ್ವಿಲಿ. ಅವಾಗೆಲ್ಲ ಎಲ್ಲಿ ಮಲ್ಕೊಂಡಿದ್ವ ಗೊತ್ತಿಲ್ಲ. ಈಗ ಟಿ ವಿ ಆನ್ ಆಗ್ಬಿಟ್ಟವೆ, ಬಂದ್ಬಿಟ್ಟವೆ, ಎಲ್ಲ ಕುತ್ಕೊಂಡ್ಬಿಟ್ಟವೆ. ಈಗ ಆ ರಾಶಿ ಅವ್ರಿಗೆ ಹಿಂಗಾಗುತ್ತೆ, ಈ ರಾಶಿ ಅವ್ರಿಗೆ ಹಿಂಗಾಗುತ್ತೆ. ಅದು ಯಾವುದೋ ರಾಶಿ ಅವ್ರಿಗೆ ತಾಯಿ ಮಕ್ಕಳು ಹೊಡೆದಾಡ್ತವ್ರೆ ಆಸ್ತಿಗೋಸ್ಕರ. ಅಯ್ಯೋ ಶಿವ ದಿನ ಹೊಡೆದಾಡ್ತವ್ರೆ ಸ್ವಾಮಿ, ದಿನ ಹೊಡೆದಾಡ್ತವ್ರೆ ಆಸ್ತಿಗೋಸ್ಕರ, ಸೈಟ್ಗೋಸ್ಕರ, ಜಮೀನಿಗೋಸ್ಕರ, ಮನೆಗೋಸ್ಕರ. ದಿನ ಹೊಡೆದಾಡ್ತವೆ, ದಿನ ಕೋರ್ಟು ಕಚೇರಿಗೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಬಿಡ್ಸೋಕ್ಕಾಗತ್ತ ನಿಮ್ಮ ಕೈಲಿ? ಸುಮ್ಮನೆ ಹೇಳೋಕ್ಕಾಗತ್ತಷ್ಟೇ, ಅದನ್ನು ಬಿಡ್ಸೋಕ್ಕಾಗಲ್ಲ, ಅದನ್ನು ಪರಿಹಾರ ಮಾಡ್ಸೋಕ್ಕಾಗಲ್ಲ. ಅದನ್ನು ಮಾಡ್ಸೋಕ್ಕೆ ಏನಂಗ ಓಮ, ಆ ಓಮ, ಈ ಓಮ ಎಲ್ಲ ಲಕ್ಷಾನುಗಟ್ಟಲೆ ಖರ್ಚು ಮಾಡ್ಕೆ ಕೂತ್ಕೋಬೇಕು. ಏನ್ರಿ ಈ ಥರ ಸುಳ್ಳು ಹೇಳ್ಕೊಂಡು ಕೂತ್ಕೊಂಡಿದ್ರೆ ಜನಗಳಿಗೆ? ನೋಡಿ, ಭಗವಂತ ಇದ್ದಾನೆ, ಶಿವ ಪಾರ್ವತಿ ಪರಮೇಶ್ವರ ಇದ್ದಾರೆ. ಅವ್ರಿರೋದಕ್ಕೆ ನಾವು ಇರೋದಿಲ್ಲಿ. ಅವ್ರಿಲ್ಲ ಅಂದಿದ್ರೆ ಎಲ್ಲ ಗೆಣಸ್ಕೊಳಕ್ಕೂ ಇರ್ತಾರಲ್ಲ ನಾವು. ಅಂಥ ಪರಿಸ್ಥಿತಿ ಬರೋದು. ನಾನು ಪ್ರತಿಯೊಬ್ಬರಿಗೂ ನಾಗರಿಕರಿಗೆ ಹೇಳ್ತೀನಿ, ಯಾವ ರಾಶಿಯವ್ರಿಗೂ ಏನೂ ಆಗಲ್ಲ. ನಿಮಗೇನಾಗಬೇಕೋ ಅದು ಖಂಡಿತವಾಗಿ 100% ಯಾರ ಕೈಲೂ ನಿಲ್ಸೋಕ್ಕಾಗಲ್ಲ, ಯಾವ ಶಾಸ್ತ್ರದವ್ರ ಕೈಲೂ ನಿಲ್ಸೋಕ್ಕಾಗಲ್ಲ. ಗೊತ್ತಾಯ್ತಾ? 100%, 100% ನಿಮಗೇನಾಗಬೇಕಾಗುತ್ತೋ ಅದು ಆದೇ ಆಗುತ್ತೆ. ಕರೋನಾ ಬಂತು, ಏನಾಯಿತು? ಎಷ್ಟೋ ಜನ ಪಾಪ ಹೋದರು. ಈಗ ಇವರೆಲ್ಲ ಎಲ್ಲಿ ಹೋಗಿದ್ರು? ನಿಲ್ಲಿಸಿದ್ರ? ಇವತ್ತು ಇರಾನಲ್ಲಿ ಯುದ್ಧ ಆಗ್ತಾ ಇದೆ. ಎಷ್ಟೋ ಜನ ಪಾಪ ಮಕ್ಕಳು, ಹೆಣ್ಮಕ್ಳು ಎಲ್ಲ ಸಾಯ್ತಾ ಇದ್ದಾರೆ, ಬಡವರೆಲ್ಲ ಸಾಯ್ತಾ ಇದ್ದಾರೆ, ಮೇಲಿಂದ ಬಾಂಬುಗಳು ಹಾಕ್ತಾ ಇದ್ದಾರೆ. ಅವ್ರನ್ನೆಲ್ಲ ಇವ್ರ ಕೈಲಿ ಉಳಿಸೋಕ್ಕಾಗುತ್ತಾ? ಬದುಕ್ಸೋಕ್ಕಾಗುತ್ತಾ? ಆ ದೇಶ ಉಳಿಸೋಕ್ಕಾಗುತ್ತಾ ಇವತ್ತು? ಇಲ್ಲ. ಮತ್ತು ನಮ್ಮ ಪ್ರಪಂಚದಲ್ಲಿ ಎಷ್ಟೊಂದು ದೇಶಗಳಿವೆ. ಎಲ್ಲ ಮುಖ್ಯಸ್ಥರುಗಳು, ಎಲ್ಲ ನಾಯಕರುಗಳಿಗೆ, ಆ ದೇಶ ಆಳುವಂಥ ನಾಯಕರುಗಳಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅವ್ರಿಗೆ ಏನು ಇಷ್ಟ ಬರ್ತದೆ ಅದನ್ನೇ ಮಾಡ್ತಾರೆ. ಸಾಧ್ಯನೇ ಇಲ್ಲ. ನಂಬಿಕೆ ಇರಬೇಕಷ್ಟೇ. ದೇವರು ನಮ್ಮನ್ನು ಏನು ಕೇಳ್ತಾನೆ ಗೊತ್ತಾ? ನಿನ್ನ ಹತ್ರ ಇರೋ ಆಸ್ತಿ ಕೊಡಪ್ಪ, ನಿನ್ನ ಹತ್ರ ಇರೋ ಬಂಗಾರ ಕೊಡಪ್ಪ, ನಿನ್ನ ಹತ್ರ ಇರೋ ದುಡ್ಡು ಕೊಡಪ್ಪ ಅಂತ ದೇವ್ರು ಯಾವ ದೇವ್ರಿಗೆ ಕೇಳಲ್ಲ. ನೀನು ಆ ಪೂಜೆ ಮಾಡು, ಈ ಪೂಜೆ ಮಾಡು, ನನಗೆ ಬಾಳೆಹಣ್ಣೇ ಇಡು, ನನಗೆ ಆಪಲ್ಲೇ ಇಡು, ನನಗೆ ಬೆಣ್ಣೆನೇ ಹಚ್ಚು, ನನಗೆ ತುಪ್ಪನೇ ಹಚ್ಚು, ಯಾವ ದೇವ್ರು ಕೇಳಲ್ಲ. ಇದು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ. ದೇವರು ನಮ್ಮನ್ನು ಕೇಳೋದು ಭಕ್ತಿ. ನಾವು ಆತ್ಮಸಾಕ್ಷಿಯಾಗಿ ಭಕ್ತಿಯಿಂದ ದೇವರನ್ನು ನಾವು ಪೂಜೆ ಮಾಡಬೇಕು. ದೇವರನ್ನು ಭಕ್ತಿಯಿಂದ ನಮಿಸಬೇಕು, ಜಪ ಮಾಡಬೇಕು. ಅದು ಬಿಟ್ಬಿಟ್ಟು ಕೆಲಸದ ಮಾಡಬಾರ್ದೆಲ್ಲ ಮಾಡಿ ಕೆಲಸಕ್ಕೆ ಬರೋದ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ದೇವ್ರು ಒಳ್ಳೇದು ಮಾಡುತ್ತಾ? ಎಷ್ಟೆಷ್ಟು ಪೂಜೆ ಮಾಡಿದ್ರಿ, ಎಷ್ಟೆಷ್ಟು ಏನೇನು ಮಾಡಿದ್ರಿ? ಯಾಕೆ ಕೊರೋನಾ ಬಂತು? ಯಾಕೆ ಲಾಕ್ಡೌನ್ ಮಾಡಿದ್ರಿ? ಎಷ್ಟೋ ಜನ ಒಡಿಸ್ಕೊಂಡ್ರು, ಎಷ್ಟೋ ಜನ ಸತ್ತೋದ್ರು, ಅವರೆಲ್ಲ ಉಳ್ಕೊಂಡ್ರ? ಈ ರೀತಿ ಜನಗಳಿಗೆ ಯಾಕೆ ಎದುರಿಸಿ ಜೀವನ ಮಾಡ್ತೀರಿ? ಕೆಲಸ ಅಲ್ವ ಮಾಡೋಕ್ಕೆ? ಬೇಕಾದಷ್ಟು ಕೆಲಸಗಳಿವೆ ಮಾಡಿ. ಕೊರೋನಾದಲ್ಲಿ ಒಂದು ಸೂರ್ಯಗ್ರಹಣ ಇತ್ತು ಬೆಳಿಗ್ಗೆ. ಯಾರು ಊಟ ಮಾಡಬೇಡಿ, ಯಾರು ಹೊರಗಡೆ ಬರಬೇಡ್ರಿ ಅಂತ ಹೇಳಿದರು. ಅದೇ ಟೈಮಲ್ಲೇ ಊಟ ಮಾಡಿ ಜನಗಳಿಗೆಲ್ಲ ತೋರಿಸಿ ನೋಡಿ. ಈಗ ಟಿ ವಿಲಿ ಬರೋ ತುಕಾಲಿ ಸ್ವಾಮೀಜಿಗಳು ಹೇಳಿದ್ದಾರೆ, ಬೆಳಗ್ಗೆ 10 ಕಾಲಿಂದ ಮಧ್ಯಾಹ್ನ 1:15 ಗಂಟೆ ಯಾರು ಊಟ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಈಗ 10:15 ಆಗಿದೆ, ಊಟ ಮಾಡ್ತಾ ಇದ್ದೀನಿ. ಒಂದು ದೇವಸ್ಥಾನದ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ದು ಸುಮಾರು ಜನ ಲೈವ್ ನೋಡಿದ್ದೀರಾ. ವಿಡಿಯೋ ಮಾಡಿದ್ದೆ ಅವಾಗ 2020ರಲ್ಲಿ. ಈಗ 26 ಫೆಬ್ರವರಿ. ಎಷ್ಟೋ 2026 ಫೆಬ್ರವರಿ. ಹೆಂಗಿದ್ದೀನಿ? ಗುಂಟು ಕಲ್ಲಿದ್ದಂಗಿದ್ದೀನಿ. ಯಾಕೆ? ಮೈ ಬಗ್ಸಿ ಕೆಲಸ ಮಾಡ್ತಾ ಇದ್ದೀನಿ, ಮೈ ಬಗ್ಸಿ ಹುಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಸುಳ್ಳು ಹೇಳಿ ಬದುಕ್ತಾ ಇಲ್ಲ. ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ. ನೀವು ಮನೇಲಿರೋದೆಲ್ಲ ಆಚೆ ಕಡೆ ಹಾಕ್ಬಿಡಿ, ಆಮೇಲೆ ಈಚೆ ಕಡೆ ಹಾಕಳ್ರಿ. ಮತ್ತು ರೇಷನ್ ಅಂಗಡಿಯವರೆಲ್ಲ ಏನು ಮಾಡ್ತಾರೆ? ಅವರೆಲ್ಲ ಆಚೆ ಕಡೆ ಹಾಕ್ಬಿಟ್ಟಾರ? ಅವರೆಲ್ಲ ಏನು ದೊರಬೈ ಎಲ್ಲಿ ಹಾಕ್ತಾರೆ ಅವರು? ಯಾಕ್ರಿ ಈ ಥರ ಸುಳ್ಳು ಹೇಳ್ತೀರಾ? ಯಾಕ್ರಿ ಜನಗಳಿಗೆ ಈ ಥರ ಬಕ್ರ ಮಾಡ್ತೀರಾ? ಯಾಕ್ರಿ ಜನಗಳನ್ನ ಎದುರಿಸಿ ಜೀವನ ಮಾಡ್ತೀರ ನೀವು? ಶಾಸ್ತ್ರ ಇದೆ, ಜ್ಯೋತಿಷ್ಯ ಇದೆ, ದೇವರಿದ್ದಾನೆ, ಪೂಜಾ ಪುನಸ್ಕಾರಗಳು ಇದ್ದಾವೆ. ಆ ದೇವರನ್ನು ನಂಬ್ಕೊಂಡು ಬಂದು ಪೂಜೆ ಮಾಡ್ಕೊಂಡೆ ಇವತ್ತು ನಮ್ಮ ದೇಶ ಇಷ್ಟು ಅದ್ಭುತವಾಗಿದೆ. ನೀವು ಆ ದೇವರ ಹೆಸರು ಹೇಳ್ಕೊಂಡು, ಆ ದೇವರನ್ನು ಮೈಮೇಲೆ ಬರ್ಸ್ಕೊಂಡು ಸುಳ್ಳು ಹೇಳ್ಕೊಂಡು ಈಗ ಜನಗಳನ್ನು ಎದುರಿಸ್ಕೊಂಡು ಜೀವನ ಮಾಡೋಂಥ ಯಾವ್ದಾರ ದೇವ್ರು ಹೇಳಿದೆಯಾ? ಜನಗಳಿಗೆ ಸುಳ್ಳು ಹೇಳಿ ನೀವು ಬದುಕ್ರಿ ಅಂತಂದು ಹೇಳಿ ಯಾವ್ದಾರ ದೇವ್ರು ಹೇಳಿದೆಯಾ? ಸಾಧ್ಯನೇ ಇಲ್ಲ, ಹೇಳೋಕ್ಕಾಗದೇ ಇಲ್ಲ.
ಇದ್ರ ಜೀವ ಇದ್ರ ತಾನೆ. ತಾಯಿಗಿಂತ ದೇವ್ರು ದೊಡ್ಡದೇನ್ರಿ? ಜನ್ಮ ಕೊಟ್ಟ ತಾಯಿಗಿಂತ ದೇವ್ರು ದೊಡ್ಡದ? ಇವತ್ತು ತಾಯಿನೇ ಯಾರು ಸರಿಯಾಗಿ ನೋಡ್ತಾ ಇಲ್ಲ. ತಾಯಿನೇ ಯಾರು ಸರಿಯಾಗಿ ನೋಡ್ಕೊಂತ ಇಲ್ಲ ಇವತ್ತು ಎಷ್ಟೋ ಜನ. ಅಂಥ ಪರಿಸ್ಥಿತಿಲಿದೆ. ನಿಮಗೆ ಅಷ್ಟೊಂದು ತಾಕತ್ತಿದ್ರೆ, ನೀವು ಹೇಳೋದು ಸತ್ಯ ಆಗಿದ್ದರೆ ಎಷ್ಟೋ ಆಶ್ರಮಗಳಿದ್ದಾವೆ, ಅವನ್ನೆಲ್ಲ ಪಾಪ ತೆಗೆದು ಬಿಡ್ರಿ ನೋಡೋಣ. ಎಲ್ಲರನ್ನೂ ಮನೆ ಸೇರಿಸಿರು ನೋಡೋಣ. ಆಗುತ್ತಾ? ಆಗಲ್ಲ. ಆಗದೇ ಕೆಲಸ ಅದು. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆಶ್ರಮಗಳು ಇರೋದಕ್ಕೆ ಪಾಪ ಎಷ್ಟೋ ಜನ ನೆಮ್ಮದಿಯಾಗಿದ್ದಾರೆ. ಅದು ನಿಲ್ಸೋಕ್ಕಾಗತ್ತಾ? ಅವ್ರವ್ರ ಮನೆಗೆ ವಾಪಸ್ ಕಳ್ಸೋಕ್ಕಾಗತ್ತಾ? ನಾನು ನಮ್ಮ ಪ್ರಿಯ ವೀಕ್ಷಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ಇದೆಲ್ಲ ನಂಬಕ್ಕೆ ಹೋಗಬೇಡಿ. ದೇವ್ರ ಮೇಲೆ ಭಕ್ತಿ ಇರಲಿ, ಪೂಜೆ ಮಾಡಿ, ಏನೂ ಆಗಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.